ಏನ್ರಿ ಅದು? ಅದು ಸಿಡ್ಲು. ಅದಲ್ಲ. ಮತ್ತಿನ್ನೇನು? ನನ್ನ ಮೈ ಯಾಕೆ ಸವರ್ತಾ ಇದ್ದೀರಾ? ಏನೋ ತಿಳ್ಕೊಬೇಡ್ರಿ, ನಾನು ಯಾವತ್ತೂ ಯಾವ ಹುಡುಗಿನೂ ಈ ಥರ ತಪ್ಕೊಂಡೇ ಇರಲಿಲ್ಲ. ಈಗ ನೀವು ಹೆದರ್ಕೋತೀರಾ ಅಂತ ನಿಮ್ಮನ್ನು ತಪ್ಕೊಂಡು ಮೈ ಸವರ್ತಾ ಇದ್ದೀನಿ ಅಷ್ಟೇ. ಏನು ಹೆದರ್ಕೋಬೇಡಿ. ನಾನು ಅಷ್ಟೇ ರಾಯಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋಳು ಗೊತ್ತಾ. ಯಾವತ್ತೂ ಈ ಥರ ತಪ್ಕೊಂಡ ಅಭ್ಯಾಸನೇ ಇಲ್ಲ. ಮಳೆ ನೀರಲ್ಲಿ ಮೈ ನೆನೀತಲ್ಲ, ಚಳಿ ಆಗ್ತಿದೆ, ಅದಕ್ಕೆ. ಈಗ ಬೆಚ್ಚಗಾಗ್ತಿರ್ಬೇಕಲ್ಲ? ಹೌದು, ಬೆಳಕರಿಯೋವರೆಗೂ ಹೀಗೆ ಮಳೆ ಸುರಿತಾ ಇರುತ್ತಾ? ಸುರಿಲಿ ಬಿಡಿ, ನಾವಿಬ್ರು ಈಗ ಸೇಫ್ ಆಗಿದ್ದೀವಲ್ಲ. ಅರೆ, ಆಗಲೇ ಎಷ್ಟೊತ್ತಾಗ್ಬಿಟ್ಟಿದೆ. ಏಯ್ ಎದಳ್ರಿ. ನಾನೇ ಸೋಮಾರಿ ಅಂದ್ರೆ ನನಗಿಂತ ಸೋಮಾರಿ. ಹೆಸರೇನೋ ಹೇಳ್ದಲ್ಲಪ್ಪ, ವಿಮಲಾನು ಕಮಲಾನು. ಕೋಕಿಲ ರೀ, ಮಿಸ್ ಕೋಕಿಲ. ಯಾರ್ರೀ ಅದು? ನನ್ನ ಹೆಸರು ಕೋಕಿಲ ಅಲ್ಲ. ಇನ್ನೇನು ಕಿಲಕಿಲ ಅಂತನಾ? ವಾಟ್ ನಾನ್ಸೆನ್ಸ್, ಮೈ ನೇಮ್ ಇಸ್ ಶ್ಯಾಮಲಾ. ಓ ಶ್ಯಾಮಲಾ, ಗುಡ್ ಮಾರ್ನಿಂಗ್ ಮಿಸ್ ಶ್ಯಾಮಲಾ. ಗುಡ್ ಮಾರ್ನಿಂಗ್. ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ನಿದ್ರೆ ಏನೋ ಬಂತು, ಆದ್ರೆ ಬೆಡ್ ಕಾಫಿ ಇನ್ನೂ ಬರ್ಲಿಲ್ಲ. ಬೆಡ್ ಇಲ್ಲ, ಇನ್ನು ಬೆಡ್ ಕಾಫಿ ಎಲ್ಲಿಂದ ಬರುತ್ತೆ? ಏನ್ರಿ ನೀವು? ಏನು ಬೆಡ್ ಕಾಫಿ ಇಲ್ದೇ ಇದ್ರೆ ನನಗ್ ಮೂಡೇ ಇರೋಲ್ಲ ರೀ. ಹೋಗ್ಲಿ, ಸ್ನಾನಕ್ ಬಿಸಿನೀರ್ ರೆಡಿ ಇದೆಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಬಿಸಿನೀರು ಇಲ್ಲ, ಬಟ್ಲು ಮನೇನೂ ಇಲ್ಲ. ಓ ಗಾಡ್, ಹಾಗಾದ್ರೆ ಸ್ನಾನಕ್ಕೆ ಏನ್ರಿ ಮಾಡೋದು? ಸಾಯಕ್ ಹೋಗೋರ್ಗೆ ಸ್ನಾನ ಯಾಕ್ರಿ ಬೇಕು? ಅಟ್ಲೀಸ್ಟ್ ಮುಖನೂ ತೊಳೆದೆ ಹೇಗ್ರಿ ಸಾಯೋದು? ಸರಿ, ಮುಖ ತೊಳೆಯಕ್ಕೆ ಏನಾದ್ರು ಏರ್ಪಾಡು ಮಾಡ್ತೀನಿ, ಬನ್ನಿ. ಇವಳ್ದೊಳ್ಳೆ ರಾಮಾಯಣ ಆಯ್ತಲ್ಲಪ್ಪ. ರೀ, ಇವತ್ತು ಟಿವಿಲಿ ರಾಮಾಯಣ ಇದೆ, ನೋಡೋಣವಾ? ರೀ, ಸ್ವಲ್ಪ ಮುಚ್ಕೊಂಡು ಬರ್ತೀರಾ? ಏನ್ನ? ಬಾಯ್ನ. ಟೀಗೆ ಗತಿ ಇಲ್ಲ, ಇನ್ ಟಿವಿಯಲ್ಲಿ ತರ್ಲಿ. ಏನ್ ಕೇಳಿದ್ರು ಇಲ್ಲ ಅಂತೀರಾ, ನೀವೆಂಥ ಗಂಡಸ್ರಿ? ಸದ್ಯ ಒಂದಾದ್ರೂ ಇದೆಯಲ್ಲ ಗಂಡಸು ಅಂತ ಅನ್ಸ್ಕೊಳಕ್ಕೆ. ಏನಿದೆ? ಮೀಸೆ. ಸರಿ ಸರಿ ಬನ್ನಿ, ಬ್ರಷ್ ಕೊಡ್ತೀನಿ, ಹಲ್ಲು ಉಚ್ಕೊಳ್ಳೋರಂತೆ. ಬನ್ನಿ, ಮುಖ ತೊಳ್ಕೊಳ್ಳಿ. ತಗೊಳ್ಳಿ. ಏನ್ರಿ ಇದು? ಇಟ್ಟಿಗೆ, ಹಲ್ಲು ಉಚ್ಕೊಳ್ಳಕ್ಕೆ. ಇಟ್ಕೆಲಿ ಮನೆ ಕಟ್ತಾರೆ ಅಂತ ತಿಳ್ಕೊಂಡಿದ್ದೆ, ಹಲ್ಲು ಉಜ್ತಾರಾ? ನಮ್ ದೇಶದಲ್ಲಿ 99% ಜನ ಇದ್ರಲ್ಲೇ ಹಲ್ಲು ಉಜ್ಜೋದು. ತಗೊಳ್ಳಿ, ಉಜ್ಕೊಳ್ಳಿ. ಅಯ್ಯಯ್ಯೋ, ಹಾಗೆಲ್ಲ ಉಜ್ಜಿದ್ರೆ ಮುಖ ಅಂತ ಹಂದಿ ಮುತ್ತಿ ತರ ಹೋಗ್ಬಿಡುತ್ತೆ. ಹೊಡೀಲಿ, ಸ್ವಲ್ಪ ನೀರಾಕಿ. ಇದನ್ನ ಹೀಗೆ ತಗೊಂಡು ಹೀಗೆ ಉಜ್ಕೊಳ್ಳಿ. ಪರವಾಗಿಲ್ಲ, ಉಜ್ಜಕ್ ಬರುತ್ತೆ. ಸಾಕು, ಬೇಗ ಮುಗಿಸಿ, ಇನ್ನೂ ತುಂಬಾ ಕೆಲಸ ಇದೆ. ಮುಖ ಒರೆಸೋ ಟವಲ್ ಎಲ್ಲಿ? ಸದ್ಯಕ್ಕೆ ನನ್ನ ಶರ್ಟ್ ಅಲ್ಲೇ ಒರೆಸ್ಕೊಳ್ಳಿ. ಒಂದ್ ಟವಲ್ ಕೂಡ ಇಲ್ಲ. ಹೋಗ್ಲಿ, ಒಂದಿಷ್ಟು ಕುಂಕುಮನಾದ್ರೂ ಇದೆಯಾ? ಕುಂಕುಮ? ಅರಿಶಿನ ಕುಂಕುಮ ಎಲ್ಲ ನಾನ್ ಹಾಕಿರ್ಲಿ ಶ್ಯಾಮ್ಲಾ? ಹಣೆ ಕುಂಕುಮ ಇಲ್ದೆ ಸಾಯ್ಬೇಕಾ? ಅದೆಲ್ಲ ನನ್ನಿಂದ ಆಗೋದಿಲ್ಲ. ತತ್ತೇರಿಕೆ, ಅದೆಂತದೋ ದೇವ್ರನ್ನ ಸೊಂಟ ಕಟ್ಕೊಂಡಾಗಾಯ್ತಲ್ಲಪ್ಪ. ದೇವ್ರು? ಶ್ಯಾಮ್ಲಾ, ಕುಂಕುಮಕ್ಕೊಂದು ಐಡಿಯಾ ಹೊಳಿತು, ಬಾ. ನೋಡ್ದ್ಯಾ, ಪೂಜೆ ನಡೀತಾ ಇದೆ. ಮಂಗಳಾರತಿ ಮುಗಿದ್ಮೇಲೆ ಕುಂಕುಮ ಪ್ರಸಾದ ಕೊಡ್ತಾರೆ, ಕೈ ಮುಗಿ. ಸ್ವಾಮಿ ವಿಘ್ನೇಶ್ವರ, ನಾವಿವತ್ತು ಸಾಯೋ ಪ್ರೋಗ್ರಾಮ್ ಹಾಕಿದೀವಿ. ಯಾವ ವಿಘ್ನನು ಬರ್ದೆ ಸಲೀಸ ಸಾವು ಬರೋ ಮಾಡಪ್ಪ. ನಾವಿಬ್ರು ಸುಖವಾಗಿ ಸತ್ ಮೇಲೆ ನಿನ್ಗೆ 101 ಈಡ್ಗಾಯಿ ಹೊಡಿಸ್ತೀವಿ. ಶ್ಯಾಮ್ಲಾ, ನೀನು ಬೇಡ್ಕೊ. ಡಿಯರ್ ಗಣೇಶ,
ಮೇಲಿಂದ ಬಿದ್ದು ಸಾಯೋವಾಗ ಕಾಲು ಕೈ ಮುರಿದೆ, ಗಾಯ ಏನೂ ಆಗದೆ ಇರೋ ಹಾಗೆ ಹೆಲ್ಪ್ ಮಾಡು ಪ್ಲೀಸ್. ನಿಮ್ಮಿಬ್ಬರಿಗೂ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ. ತಗೊಳ್ಳಿ. ಆಯುಷ್ಯ ವೃದ್ಧಿನ? ಐಶ್ವರ್ಯ ವೃದ್ಧಿನೂ ಆಗುತ್ತೆ. ಇದೊಳ್ಳೆ ಕಥೆ ಆಯ್ತಲ್ಲ. ಶ್ಯಾಮ್ಲಾ, ಇವತ್ತು ನಾವು ಸಾಯೋ ಪ್ರೋಗ್ರಾಮ್ ಕಾಲೆತ್ಕೊಂತು. ಯಾಕ್ರಿ, ಸಾಯೋಕಾಗಲ್ವಾ? ಇನ್ನೆಲ್ಲಾಗುತ್ತೆ? ಪೂಜಾರು ಆಯುಷ್ಯ ಐಶ್ವರ್ಯ ವೃದ್ಧಿ ಆಗ್ಲಿ ಅಂತ ಆಶೀರ್ವಾದ ಬೇರೆ ಮಾಡ್ಬಿಟ್ಟಿದಾರಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಮುಂದಿನ ಗತಿ ಏನ್ರಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಇವತ್ ಸಾಯೋಕ್ ಆಗ್ಲಿಲ್ಲ ಅಂದ್ರೆ ಊಟ ತಿಂಡಿಗೆಲ್ಲ ಏನ್ರಿ ಮಾಡೋದು? ನನ್ಗೆ ಈಗ್ಲೇ ತುಂಬಾ ಹಸುವಾಗ್ತಾ ಇದೆ. ಹುಂಡಿಗೆ ಹಾಕೋ ಬದ್ಲು ಆ ದುಡ್ಡನ್ನ ನಮ್ಗಾದ್ರೂ ಕೊಟ್ಟಿದ್ದೆ ತಿಂಡಿ ತಿನ್ಬಹುದಾಗಿತ್ತು. ಈ ದೇಶದಲ್ಲಿ ಹಸ್ತೋರಿ ದುಡ್ಡಲ್ಲಿ ಕೊಡ್ತಾರೆ, ತಾವು ಮಾಡಿರೋ ಪಾಪ ಕಳ್ಕೊಳ್ಳೋದಕ್ಕೆ ಹುಂಡಿಗೆ ಹಾಕ್ತಾರಷ್ಟೇ. ನಡಿ. ಅಯ್ಯಪ್ಪ, ಸಾಯೋ ಕಾಲದಲ್ಲಿ ಅದೃಷ್ಟ ರೇಖೆ ಚಿಗುರ್ತಾ ಇದೆ ನಮ್ಗೆ. 2 ರೂಪಾಯಿ ಸಿಕ್ತು. ಅಪ್ಪ ವಿಘ್ನೇಶ್ವರ, ಕೋಪಿಸ್ಕೋಬೇಡ. ಈ 2 ರೂಪಾಯಿನ ನೀನೇ ಸಾಲ ಕೊಟ್ಟೆ ಅಂತ ತಿಳ್ಕೊ, ಆಗ್ಬೋದಾ? ತಥಾಸ್ತು. ಅಣ್ಣ ಅಣ್ಣ, ಒಂದ್ ಲಾಟ್ರಿ ಟಿಕೆಟ್ ತಗೊಳ್ಳಿ ಅಣ್ಣ. ಸರಿ, ನಾವೇ ಲಾಟ್ರಿ ಹೊಡಿತಾ ಇದೀವಿ, ಹೋಗು. ಶ್ಯಾಮ್ಲಾ, ದೇವ್ರು ಹೇಗಿದ್ರು 2 ರೂಪಾಯಿ ಸಾಲ ಕೊಟ್ಟಿದ್ದಾನೆ. ಇದ್ರಲ್ಲಿ ಒಂದು ಟಿಕೆಟ್ ತಗೊಂಡ್ರೆ ಆ ಹುಡುಗಿ ಸಹಾಯ ಮಾಡ್ದಂಗೂ ಆಗುತ್ತೆ, ನಮ್ಮ ಅದೃಷ್ಟ ಪರೀಕ್ಷೆನೂ ಮಾಡ್ದಂಗಾಗುತ್ತೆ. ಅಂದ್ರೆ ನಾವು ಹಸ್ಕೊಂಡೆ ಸಾಯ್ಬೇಕಾ? ಸಾಯೋವಾಗ ಹಸ್ಕೊಂಡಿದ್ರೇನು ಹೊಟ್ಟೆ ತುಂಬಿಕೊಂಡಿದ್ರೇನು ಎಲ್ಲ ಒಂದೇ. ಏನಂತ್ಯ? ಸರಿ, ನಿಮ್ಮಿಷ್ಟ. ತಗೋ, ಒಂದು ಟಿಕೆಟ್ ಕೊಡಮ್ಮ.